ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಲ್ಲಿ ಓದ್ತಿರ್ತಕ್ಕಂತಹ BA 2ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗೆ ಪ್ರೀತಿಯ ಸ್ವಾಗತ. ಘಟಕ 1 ಸಾಮರಸ್ಯದಲ್ಲಿ ಬರ್ತಕ್ಕಂತಹ ಅಧ್ಯಾಯ 1 ಕಸವೆಂ ಕಸವರವೆಂ. ಇವತ್ತಿನ ದಿನ ನಾವು ಈ ಒಂದು ಅಧ್ಯಾಯದ ಕವಿ ಕೃತಿ ಪರಿಚಯ ಹಾಗೂ ಪ್ರಬಂಧ ರೂಪದ ಪ್ರಶ್ನೋತ್ತರವನ್ನು ಅಧ್ಯಯನ ಮಾಡೋಣ ಬನ್ನಿ. ಇಲ್ಲಿ ನಾವು ಮೊದಲಿಗೆ ಕರ್ತೃ ಕೃತಿ ಪರಿಚಯವನ್ನು ನೋಡೋಣ. ಬರೆದವರು ಶ್ರೀ ವಿಜಯ. ಶ್ರೀ ವಿಜಯ ಕನ್ನಡದ ಮೊಟ್ಟಮೊದಲ ಅಲಂಕಾರ ಶಾಸ್ತ್ರಜ್ಞನಾದರೂ ಶ್ರೇಷ್ಠ ಕವಿ ಹೃದಯದಯಿ. ರಾಷ್ಟ್ರಕೂಟ ಚಕ್ರವರ್ತಿ ಅಮೋಘ ವರ್ಷ ನೃಪತುಂಗನ ಆಸ್ಥಾನ ಕವಿಯಾಗಿದ್ದ ಶ್ರೀ ವಿಜಯ ಈತನ ಕಾಲ 814 877. 9ನೇ ಶತಮಾನದಲ್ಲಿ ಜೀವಿಸಿದ್ದ ಒಬ್ಬ ಕನ್ನಡ ನಾಡು ನುಡಿ ಅಭಿಮಾನಿ. ಈತನ ಕವಿರಾಜ ಮಾರ್ಗ ಇದುವರೆಗೆ ದೊರೆತಿರುವ ಕನ್ನಡ ಕೃತಿಗಳಲ್ಲಿ ಮೊದಲನೆಯದು. ಸಂಸ್ಕೃತ ಲಾಕ್ಷಣಿಕ ದಂಡಿಯ ಕಾವ್ಯಾದರ್ಶವನ್ನು ಆಕಾರವಾಗಿಟ್ಟುಕೊಂಡು ರಚಿತವಾದ ಕನ್ನಡದ ಮೊದಲ ಲಕ್ಷಣ ಗ್ರಂಥವಿದು. ಈ ಕೃತಿಯಲ್ಲಿ ದೋಷಾನುದೋಷ ವರ್ಣನ, ಶಬ್ದಾಲಂಕಾರ ವರ್ಣನ ನಿರ್ಣಯ ಮತ್ತು ಅರ್ಥಾಲಂಕಾರ ವರ್ಣನ ನಿರ್ಣಯ ಎಂಬ 3 ಪರಿಚ್ಛೇದಗಳಿವೆ. ಮೊದಲನೆಯ ಅಧ್ಯಾಯದಲ್ಲಿ ಕಾವ್ಯದೋಷ, ಕನ್ನಡ ನಾಡಿನ ವಿಸ್ತಾರ, ಕನ್ನಡಿಗರ ಗುಣ ಸ್ವಭಾವದ ಚಿತ್ರಣ, ನಾಡು ನುಡಿ, ಸಾಹಿತ್ಯ ಸಂಸ್ಕೃತಿಯ ಚಿಂತನೆಗಳಿವೆ. ಎರಡನೆಯ ಅಧ್ಯಾಯದಲ್ಲಿ ಶಬ್ದಾಲಂಕಾರಗಳ ವಿವರವಿದ್ದರೆ 3ನೆಯ ಅಧ್ಯಾಯದಲ್ಲಿ ಅರ್ಥಾಲಂಕಾರಗಳನ್ನು ನಿರೂಪಿಸಲಾಗಿದೆ. ಪ್ರಬಂಧ ರೂಪದ ಪ್ರಶ್ನೋತ್ತರಗಳು. ಮೊದಲನೆಯದು ಕಸವೆಂ ಕಸವರವೆಂ ಕಾವ್ಯಭಾಗದ ಸ್ವಾರಸ್ಯವನ್ನು ನಿರೂಪಿಸಿ ಅಥವಾ ಕನ್ನಡಿಗರ ಗುಣಸ್ವಭಾವದ ಹಾಗೂ ಕಾವ್ಯ ಸೃಷ್ಟಿ ಸಾಮರ್ಥ್ಯದ ನೈಜ ಚಿತ್ರಣವನ್ನು ಶ್ರೀ ವಿಜಯ ಕಟ್ಟಿಕೊಡುವುದು ಹೇಗೆ ಪ್ರಸ್ತುತ ಕಾವ್ಯಭಾಗದ ಹಿನ್ನೆಲೆಯಲ್ಲಿ ಚರ್ಚಿಸಿ ಅಥವಾ ಶ್ರೀ ವಿಜಯ ತನ್ನ ಸಮಕಾಲೀನ ಕನ್ನಡ ನಾಡಿನ ಜೀವನ ಅಭಿರುಚಿಗಳ ಬಗೆಗೆ ಕೆಲ ಸಂಗತಿಗಳನ್ನು ಹೇಳುವುದು ಹೇಗೆ ವಿವೇಚಿಸಿ ಅಥವಾ ಕನ್ನಡ ನಾಡಿನ ವಿಸ್ತಾರ, ಕನ್ನಡ ಜನರ ಸ್ವಭಾವ, ಮಾತಿನ ಮಹತಿ, ಕವಿತ್ವ ಸಾಮರ್ಥ್ಯ ಈ ಕುರಿತು ಶ್ರೀ ವಿಜಯನ ನಿಲುವು ಪ್ರಸ್ತುತ ಕಾವ್ಯಭಾಗದಲ್ಲಿ ಹೇಗೆ ವ್ಯಕ್ತವಾಗಿದೆ ವಿಶ್ಲೇಷಿಸಿ. ಈ ಎಲ್ಲ ಪ್ರಶ್ನೆಗಳಿಗೆ ಒಂದೇ ಸಮಂಜಸವಾದ ಉತ್ತರವನ್ನು ನೋಡೋಣ. ಉತ್ತರ: ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಕವಿರಾಜ ಮಾರ್ಗದ ಸ್ಥಾನ ತುಂಬ ಮಹತ್ವದ್ದಾಗಿದೆ. ಅದರಲ್ಲಿ ಶ್ರೀ ವಿಜಯ ತನ್ನ ಸಮಕಾಲೀನ ಕನ್ನಡ ನಾಡಿನ ಜೀವನ ಅಭಿರುಚಿಗಳ ಬಗೆಗೆ ಅನೇಕ ಹೆಮ್ಮೆಯ ಸಂಗತಿಗಳನ್ನು ಹೇಳುವುದಲ್ಲದೆ 8ನೇ ಶತಮಾನಕ್ಕೆ ಹಿಂದೆ ಇದ್ದ ಕನ್ನಡ ಸಾಹಿತ್ಯದ ಸಮೃದ್ಧಿಯ ಅಪೂರ್ವ ದಾಖಲೆಯನ್ನು ದಾಖಲಿಸುತ್ತಾನೆ. ಕನ್ನಡ ನಾಡಿನ ವಿಸ್ತಾರ, ಕನ್ನಡ ಜನರ ಸ್ವಭಾವದ ವರ್ಣನೆಗಳನ್ನು ಕವಿ ಶ್ರೀ ವಿಜಯ ತುಂಬ ಅಭಿಮಾನದಿಂದ ಹೇಳುತ್ತಾನೆ. ಕಾವೇರಿಯಿಂದ ಗೋದಾವರಿವರೆಮಿರ್ದ ನಾಡದ ಕನ್ನಡದೊಳ್ ಭಾವಿಸಿದ ಜನಪದಂ ಎಂದು ಅಂದಿನ ಕನ್ನಡ ನಾಡಿಗೆ ಇತ್ತ ಕಾವೇರಿಯೂ ಅತ್ತ ಗೋದಾವರಿಯೂ ಗಡಿಗಳಾಗಿದ್ದವು. ಈ ವಿಸ್ತಾರದ ನಡುವಣದಲ್ಲಿ ತಿರುಳ್ಗನ್ನಡ ಸೀಮೆಯೊಂದಿತ್ತು. ಅದರ ಗಡಿಯನ್ನು ಕಿಸುವಳಲ್, ಕೂಪನನಗರ, ಪುಲಿಗೆರೆ ಹಾಗೆ ಅನುಕ್ರಮವಾಗಿ ಪಟ್ಟದಕಲ್ಲು, ಕೊಪ್ಪಳ, ಲಕ್ಷ್ಮೀಶ್ವರ ಮತ್ತು ಒಕ್ಕುಂದ ಎಂಬ ನಗರಗಳು ಗುರುತಿಸುತ್ತಿದ್ದವು. ಈ 4 ನಗರಗಳ ನಡುವಿನ ಪ್ರದೇಶವೇ ಅಂದಿನ ತಿರುಳ್ಗನ್ನಡ ನಾಡು. ಕಾವೇರಿ ನದಿಯಿಂದ ಗೋದಾವರಿಯವರೆಗಿನ ಅಂದಿನ ಕನ್ನಡ ನಾಡಿನ ಜನರು ಎಂಥವರು ಎಂಬುದನ್ನು ಕವಿರಾಜ ಮಾರ್ಗದ ಕವಿ ಹೇಳುವುದು ಹೀಗೆ: ಕನ್ನಡ ನಾಡಿನ ಜನರು ಹದವನ್ನು ಅರಿತು ಅಥವಾ ಸಂದರ್ಭವನ್ನು ಅರ್ಥ ಮಾಡಿಕೊಂಡು ಮಾತನಾಡಲು, ಆಡಿದ್ದನ್ನು ತಿಳಿದುಕೊಂಡು ಅದನ್ನು ಸರಿಯಾಗಿ ಪರಿಶೀಲಿಸಲು ಸಮರ್ಥರಾದವರು. ಅವರು ನಿಜವಾಗಿಯೂ ಸಹಜವಾಗಿಯೇ ಚತುರರು. ವಿಶೇಷವೆಂದರೆ ಓದದೇ ಇದ್ದರೂ ಕಾವ್ಯ ಪ್ರಯೋಗಗಳಲ್ಲಿ ಪರಿಣಿತರಾದವರು. ಅಷ್ಟೇ ಅಲ್ಲ, ಕಿರಿಯ ಮಕ್ಕಳು ಕೂಡ ವಿವೇಕವನ್ನು ಹೇಳಬಲ್ಲವರಾಗಿದ್ದರು. ಮಹಾಮೂಕರು ಕೂಡ ಮಾತನಾಡಬಲ್ಲವರಾಗಿದ್ದರು. ಜೊತೆಗೆ ಕನ್ನಡ ನಾಡಿನ ಆ ಜನ ಉತ್ತಮ ವಿಮರ್ಶಕರು ಆಗಿದ್ದರು. ಕೃತಿಗಳಲ್ಲಿನ ಅವಗುಣಗಳನ್ನು ಕಂಡರೆ ಅದನ್ನು ಮರೆಮಾಡದೆ ಎತ್ತಿ ಹಿಡಿದು ಖಂಡಿಸುವ ಸಾಮರ್ಥ್ಯವನ್ನು ಗಳಿಸಿಕೊಂಡಿದ್ದರು. ಒಟ್ಟಿನ ಮೇಲೆ ಈ ಕನ್ನಡ ನಾಡಿನ ಜನ ಒಳ್ಳೆಯ ಯೋಧರು, ಕವಿಗಳು, ಒಳ್ಳೆಯ ಪ್ರಭುಗಳು, ಚಲುವಾದ ರೂಪವುಳ್ಳವರು, ಸಜ್ಜನರು, ಗುಣವಂತರು, ಅಭಿಮಾನಿಗಳು, ಅತ್ಯುಗ್ರರು, ಗಂಭೀರ ಸ್ವಭಾವದವರು ಹಾಗೂ ವಿವೇಕಿಗಳು ಆಗಿದ್ದರು.
ಇದು ಶ್ರೀವಿಜಯ ಕೊಡುವ ಕನ್ನಡಿಗರ ಗುಣ ಸ್ವಭಾವದ ನೈಜ ಚಿತ್ರಣ. ಕನ್ನಡ ಜನರನ್ನು ಕುರಿತು ಶ್ರೀವಿಜಯನ ಈ ಎಲ್ಲ ಮಾತುಗಳು ಉತ್ಕಟವಾದ ಪ್ರೀತಿ ಅಭಿಮಾನದಿಂದ ಪುಟಿಯುತ್ತವೆ. ಕನ್ನಡ ಜನ ನಿಜವಾಗಿಯೂ ಸಹಜವಾಗಿ ಜಾಣರು ಎಂಬ ಒಂದೊಂದು ಮಾತುಗಳು ಕೂಡ ಕವಿರಾಜ ಮಾರ್ಗಕಾರ ತಾನು ಕಂಡ ಕನ್ನಡಿಗರನ್ನು ಲೇಖನಗಳ ಮೂಲಕ ತಿಳಿಸಿದ್ದಾನೆ. ಕನ್ನಡ ನಾಡಿನ ಜನ ಎಲ್ಲ ಕಾಲಕ್ಕೂ ಹೀಗಿರಬೇಕು ಎಂಬ ಬಹುದೊಡ್ಡ ಆಶಯವನ್ನು ಸೂಚಿಸುವಂತೆ ತೋರುತ್ತದೆ. 1000 ವರ್ಷಕ್ಕೂ ಹಿಂದೆ ಕನ್ನಡಿಗರ ಬಗ್ಗೆ ಶ್ರೀವಿಜಯ ಕೊಟ್ಟ ಪ್ರಶಸ್ತಿಗೆ ಇಂದಿನ ಜನ ಅರ್ಹರಾಗಬೇಕಾದ ಕಾಲ ಇನ್ನೂ ಬರಬೇಕಾಗಿದೆ. ಕಾವ್ಯ ಸ್ವರೂಪಕ್ಕೆ ಸಂಬಂಧಿಸಿದ ತುಂಬ ಪ್ರಸಿದ್ಧವಾದ ಈ ಪದ್ಯ ಶ್ರೀವಿಜಯನ ನಿರೂಪಣೆಯ ಲಾಲಿತ್ಯವನ್ನು ತೋರಿಸುತ್ತದೆ. ಇದು ಪಾಪ, ಇದು ಪುಣ್ಯ, ಇದು ಹಿತವಾದ ರೂಪ, ಇದು ಅಹಿತವಾದ ಪ್ರಕಾರ, ಇದು ಸುಖ, ಇದು ದುಃಖ ಎಂದು ಪರಮಕವಿ ಪ್ರಧಾನರು ತಮ್ಮ ಕಾವ್ಯಗಳಲ್ಲಿ ಬೋಧಿಸಿದ್ದಾರೆ. ಕವಿಯಾದವನಿಗೆ ಔಚಿತ್ಯ ಪ್ರಜ್ಞೆ ಅತ್ಯಗತ್ಯ ಎಂಬುದನ್ನು ಶ್ರೀವಿಜಯ ಇಲ್ಲಿ ತುಂಬ ಔಚಿತ್ಯಪೂರ್ಣವಾಗಿ ಪ್ರತಿಪಾದಿಸಿದ್ದಾನೆ. ಔಚಿತ್ಯ ಪ್ರಜ್ಞೆ ಕಾವ್ಯ ಸ್ವರೂಪದ ಪ್ರಮುಖ ಪರಿಕರಗಳಲ್ಲಿ ಒಂದು ಎಂಬ ಆತನ ನಿಲುವು ಇಲ್ಲಿ ಬಹು ಸ್ಪಷ್ಟವಾಗಿ ಅಭಿವ್ಯಕ್ತಗೊಂಡಿದೆ. ಮಾತು ವರವೂ ಹೌದು, ಶಾಪವೂ ಹೌದು. ಅದರ ವ್ಯಾಪ್ತಿ ತುಂಬ ದೊಡ್ಡದು. ಮಗುವಿನ ತೊದಲಿನಿಂದ ಹಿಡಿದು ಅತ್ಯುನ್ನತ ಚಿಂತನೆಯ ಅಭಿವ್ಯಕ್ತಿಯ ತನಕ ಅದು ಹರಡಿಕೊಂಡಿದೆ. ಅದರ ಬಳಕೆಯ ವಿವಿಧ ಸ್ತರಗಳನ್ನು ಶ್ರೀವಿಜಯ ಹೇಳಿರುವ ರೀತಿ ವಿಶೇಷ ಉಲ್ಲೇಖಕ್ಕೆ ಅರ್ಹವಾಗಿದೆ. ಮನಸ್ಸಿನಲ್ಲಿರುವ ಭಾವನೆಗಳನ್ನು ಮತ್ತೊಬ್ಬರಿಗೆ ಸ್ಪಷ್ಟಪಡಿಸಲು ಶಕ್ತನಾದವನು, ಮಾತು ಬಲ್ಲವನು, ಕಿರಿದರಲ್ಲಿ ಹಿರಿಯ ಅರ್ಥವನ್ನು ತುಂಬಿ ಆಡುವವನು ಅವನಿಗಿಂತ ನಿಪುಣ. ಮಾತನ್ನು ಛಂದಸ್ಸಿನ ಚೌಕಟ್ಟಿನಲ್ಲಿಡಬಲ್ಲವನು ಈ ನಿಪುಣನಿಗಿಂತ ಜಾಣ. ಮಹಾಕೃತಿಗಳನ್ನು ರಚಿಸುವ ಸಾಮರ್ಥ್ಯ ಪಡೆದವರು ಈ ಎಲ್ಲರಿಗಿಂತ ಉತ್ತಮರು. ಅವರು ಪರಮಕವಿ ವೃಷಭರು. ಆದರೆ ಅಂಥವರು ಲೋಕದಲ್ಲಿ ಬಹು ವಿರಳ. ಆದುದರಿಂದಲೇ ಮಹಾಕೃತಿ ಭುವನದ ಭಾಗ್ಯದಿಂದ ಮಾತ್ರ ಸಾಧ್ಯವಾಗುತ್ತದೆಂದು ಮುಂದಿನ ಒಬ್ಬ ಕವಿ ಸಾರಿದ. ಮಾತಿನ ಬಳಕೆಯ ಸ್ತರಗಳನ್ನು ಸೂಚಿಸುವುದರಲ್ಲಿಯೇ ಕವಿ ಸಾಮರ್ಥ್ಯದ ಸ್ತರಗಳನ್ನು, ಕಾವ್ಯ ಸಫಲತೆಯ ಮೆಟ್ಟಿಲುಗಳನ್ನು ಹೇಳಿರುವ ಕ್ರಮ ಶ್ರೀವಿಜಯನ ಅಭಿವ್ಯಕ್ತಿ ಸಾಮರ್ಥ್ಯಕ್ಕೊಂದು ಉಜ್ವಲ ಉದಾಹರಣೆಯಾಗಿದೆ. ಹೀಗೆ ಶ್ರೀವಿಜಯ ತನ್ನ ಸಮಕಾಲೀನ ಕನ್ನಡ ನಾಡಿನ ಜೀವನ, ಅಭಿರುಚಿ, ಕನ್ನಡ ನಾಡಿನ ವಿಸ್ತಾರ, ಕನ್ನಡ ಜನರ ಸ್ವಭಾವ, ಮಾತಿನ ಮಾಹಿತಿ, ಕನ್ನಡಿಗರ ಕವಿತ್ವ ಸಾಮರ್ಥ್ಯ ಅಥವಾ ಕವಿ ಸಾಮರ್ಥ್ಯ ಈ ಬಗೆಗೆ ಕೆಲ ಸಂಗತಿಗಳನ್ನು ಹೇಳುವುದು ಇಲ್ಲಿ ತುಂಬ ಗಮನಾರ್ಹ ಸಂಗತಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬರೋ ಮುಂದಿನ ವಿಡಿಯೋದಲ್ಲಿ ಈ ಒಂದು ಕಾವ್ಯ ಭಾಗದ 1 ಅಂಕದ ಪ್ರಶ್ನೋತ್ತರಗಳು ಹಾಗೂ ಸಂದರ್ಭ ಸ್ವಾರಸ್ಯವನ್ನು ನೋಡೋಣ. ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಅದರ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.